ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸಾಕಷ್ಟು ವಿಚಾರಗಳು ನಿಮ್ಮ ಹತ್ರ ಒಂದಷ್ಟು ಡಿಫ್ರೆಂಟ್ ಕೇಸ್ಗಳು ಬರ್ತಾ ಇದ್ದಾವೆ ಮೇಡಮ್. ಹೌದು. ಸ್ಪೆಷಲಿ ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳನ್ನ ಡೈರೆಕ್ಟಾಗಿ ಕ್ಲೈಂಟ್ ಮಾತಾಡಿರೋದನ್ನು ನಾವು ಹಾಕಿದ್ದೀವಿ. ಅಂದರೆ ಒಂದು ಆತ್ಮಗಳು ಮನುಷ್ಯನ ಮೇಲೆ ಬಂದಾಗ ಕೆಲವೊಂದು ಅವ್ರಿಗೆ ಆಗಿರೋ ದ್ರೋಹಗಳು ಇಲ್ಲ ಎಫೆಕ್ಟ್ಗಳಾಗಿರೋವುಗಳನ್ನ ಇವು ಬಾಯ್ಬಿಟ್ಟು ಮಾತಾಡ್ತಾ ಇರೋವು. ನೀವು ನನಗೊಂದು ವಿಡಿಯೋ ಕಳಿಸಿದ್ದೀರಾ, ಅದನ್ನು ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಏನಂದರೆ ಒಬ್ಬರಿಗೆ ಭಾಷೆ ಗೊತ್ತಿಲ್ಲದೆ ಇರೋ ಭಾಷೆನ ಇವರು ಮಾತಾಡ್ತಾರೆ. ಅಂದರೆ ಯಾವುದೋ ಒಂದು ಅವ್ರಿಗೆ ಆತ್ಮ ಒಳಗಡೆ ಇರೋ ಆತ್ಮಕ್ಕೆ ಗೊತ್ತಿರೋ ಭಾಷೆ ಅದು ಮಾತಾಡ್ತಾ ಇದೆ, ಬಟ್ ಈ ವ್ಯಕ್ತಿಗೆ ಆ ಭಾಷೆ ಗೊತ್ತಿಲ್ಲ. ಬಟ್ ಅದೊಂದು ಇನ್ಸಿಡೆಂಟ್ ಹೇಳ್ತು, ಅದು ತುಂಬ ಅಂದರೆ ರೋಸ್ಟ್ ಅದು ಸೆನ್ಸಿಟಿವೇ. ಯಾಕಂದರೆ ಅದು ಈ ಥರ ಘಟನೆ ಆಗಿರೋದನ್ನ ಅದು ಹೆಂಗೆ ಈ ಥರ ಒಂದು ಆಯಿತು ಅಂತ ಅದು ನಮ್ಮ ವೀಕ್ಷಕರಿಗೆ ಮುಂದೆ ಚಿಕ್ಕದಾಗಿ ಹೇಳಿ ನೀವು ಏನಾಯಿತು ಘಟನೆ. ನಿನ್ನ ಹೆಸರೇನು? ಪ್ರಿಯಾ. ಎಲ್ಲಿಂದ ಬಂದಿದ್ಯಾ ನೀನು? ಕಾಲೇಜ್ ಹತ್ರನಾ? ಹೆಂಗ್ ಸತ್ತೋದೆ? ಯಾರು ಸಾಯಿಸಿದ್ದು? 3 ಜನ. ಏನ್ ಮಾಡಿದ್ರು ನಿನ್ನವರು? ಬಟ್ಟೆ ಬಿಚ್ಚಿ ಎಲ್ಲಿ ಸಾಯಿಸಿದ್ರು ನಿನ್ನ? ಎಷ್ಟು ವಯಸ್ಸು ಪ್ರಿಯಾ ನಿನಗೆ? 20. ಏನು ಓದ್ತಾ ಇದ್ದೆ? MA ಓದ್ತಾ ಇದೆಯಾ? ಇವ್ರ ಮೇಲೆ ಹೆಂಗೆ ಬಂದಿ ನೀನು? ಇವ್ರ ಮೈ ಮೇಲೆ ಹೆಂಗೆ ಬಂದಿ? ಇವ್ರ ಕಾಲೇಜ್ ಹತ್ರನೂ ಬಂದಿಲ್ಲಲ್ಲ, ಇವ್ರ ಮೈ ಮೇಲೆ ಹೆಂಗೆ ಬಂದಿ? ಕಾಲೇಜಲ್ಲಿ ಕೆಲಸ ಇತ್ತು ಪೂರ. ಕಾಲೇಜ್ ಕೆಲಸ ಮಾಡೋರಾ? ಮಕ್ಕ ನೋಡಿದಿ ತಾನೇ ನೀನು? ನೋಡ್ಲಾರ್ದಂಗೆ ಏನು ಮಾಡಿದ್ರು ನಿನ್ನ? ಸೊ ನನಗೆ ಇನ್ನೊಂದು ಏನಂದರೆ, ಈಗ ಒಂದು ಸರಿ ಯಾರಾದರೂ ಒಂದು ಮಹಿಳೆಗೆ ಇಲ್ಲ ಒಂದು ಹೆಣ್ಣುಗೆ ಈ ಥರ ಒಂದು ಏನಾದರೂ ಒಂದು ದೌರ್ಜನ್ಯ ಆಗಿ ಅದು ಆ ಮಹಿಳೆ ಸತ್ತೋದ್ರೆ ಆತ್ಮ ಆಗಿ ರಿವೆಂಜ್ ತೀರ್ಸ್ಕೋಬೋದಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಯಾರಾದರೂ ಈಗ ಸಾಮಾನ್ಯವಾಗಿ ನಮಗೆ ಬರುತ್ತೆ, ಆತ್ಮಕ್ಕೆ ಶಕ್ತಿ ಇರುತ್ತೆ, ಅದು ಏನು ಬೇಕೋ ಮಾಡುತ್ತೆ. ಮತ್ತು ಇವರು ಯಾರು ಸಾಯಿಸಿದ್ದು ಅಂತ ಅವ್ರಿಗೆ ಗೊತ್ತಿತ್ತಲ್ಲ, ಹೋಗಿ ಇವಾಗ ಅವ್ರನ್ನ ಸಾಯಿಸಲಿ ಇಲ್ಲ ಅವ್ರಿಗೆ ತೊಂದರೆ ಕೊಡಲಿ ಅಂತೆಲ್ಲ ಮಾತಾಡ್ತಾರೆ. ಬಟ್ ಈ ಒಂದು ಕೇಸಲ್ಲಿ ಹಂಗಾಗಿಲ್ಲ. ಯಾಕೆ ಹಂಗಾಗಿಲ್ಲ? ಇದ್ರ ಬಗ್ಗೆ ಒಂದಷ್ಟು ಡೀಟೇಲಾಗಿ ತಿಳಿಸಿ ಮೇಡಮ್. ಸ್ಟಾರ್ಟಿಂಗಿಂದ ಬರ್ತೀನಿ ಸರ್. ಫಸ್ಟು ಅವರು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು. ಅವಮ್ಮ ಅವರು ತಮಿಳಿಯನ್ಸು, ತಮಿಳ್ ಮಾತ್ರ ಬರುತ್ತೆ, ಕನ್ನಡ ಬರೋದಿಲ್ಲ ಅವರಿಗೆ. ಮಾಡ್ತಾ ಇರ್ಬೇಕಾ ಆರೋಗ್ಯ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅವರಿಗೆ. ಒಂಥರ ಮನೇಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಕಾಲೇಜಿಗೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಯಾವಾಗ ನೋಡು ತಲೆನೋವು ಅಂತ ತಲೆ ಹಿಡ್ಕೊಂಡು ಕುಂತ್ಕೊಂಡ್ಬಿಡೋರು. ಹಾಗಿರ್ಬೇಕು ನಮ್ದು ಅಲ್ಲೇ ಇರಬೇಕಾದ್ರೆ ಬಂದು ಈ ಥರ ಅಂತ ಹೇಳಿದರು. ತುಂಬ ತಲೆನೋವಿದೆ ಅಂತ ನನ್ನ ಹತ್ರ ತಮಿಳೇ ಮಾತಾಡಿದರು. ನಾನು ತಮಿಳೇ ಮಾತಾಡಿಕೊಂಡು ಆಯ್ತಮ್ಮ ಚೆಕ್ ಮಾಡ್ತೀನಿ, ತಲೆನೋವು ತಾನೇ ಏನೋ ದಿಷ್ಟಿಗಿಷ್ಟ ಆಗಿರ್ಬೋದು ಬಿಡಮ್ಮ, ಚೆಕ್ ಮಾಡ್ತೀನಿ ಅಂತಂದೆ. ಸರಿ ಆಯ್ತಂತ ನಾನು ಯಾವಾಗ ತ್ರಿಶೂಲ ತೊಗೊಂಡು ತಲೆಲಿಟ್ನೋ ಆವಾಗ ಗಾಳಿ ಇದೆ ಅಂತ ಗೊತ್ತಾಯಿತು ನನಗೆಂದೆ. ಇದು ತಲೆನೋವು ಬಂದು ದಿಷ್ಟಿದೆಲ್ಲ ಏನಿಲ್ಲಮ್ಮ, ಇದು ಗಾಳಿದಿರಿದೆ. ಗಾಳಿ ಬಂದು ನಿಮ್ಮ ಮೈಯಲ್ಲಿ ಸೇರ್ಕೊಂಡಿದೆ, ನಾನು ಚೆಕ್ ಮಾಡ್ತೀನಿ ಈಗ ಏನು ಗಾಳಿ ಎಲ್ಲಿಂದ ಬಂತು ಹೆಂಗೆ ಬಂತು ಅಂತ ನೋಡ್ತೀನಿ ಅಂದ್ಬಿಟ್ಟು ನಾನು ನಮ್ಮದು ಮಂತ್ರ ಇದೆಯಲ್ಲ, ಮಂತ್ರ ಮುಖಾಂತರ ಗಾಳಿ ಕರೆಸಿದೆ. ಬಂದಾಗ ಅದು ಕನ್ನಡ ಮಾತಾಡ್ತು. ಅಲ್ಲಿ ಅವ್ರು ಇನ್ನೂ 2 ಕರ್ಕೊಂಬಂದಿದ್ರು ಅವ್ರನ್ನ, ರಿಲೇಟಿವ್. ಅವರು ಅಂದರು ಈ ಹುಡುಗಿಗೆ ಒಂಚೂರು ಕನ್ನಡ ಬರೋದಿಲ್ಲ, ಸ್ವಲ್ಪ ಕನ್ನಡ ಮಾತಾಡೋಕೆ ಬರಲ್ಲ, ತಮಿಳ್ ಒಂದು ಬಿಟ್ಟು ಇನ್ನು ಯಾವ ಭಾಷೆನೂ ಬರೋದಿಲ್ಲ ಇವರಿಗೆ ಅಂತ. ಅದು ಬಂದಿದ್ದ ಗಾಳಿ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದೆ. ಆವಾಗ ನಮಗೆ ಸರಿ ಆಯ್ತಂತ ನಾನು ಮಾತಾಡ್ತಾ ಇದ್ದಾಗ ವಿಡಿಯೋ ಮಾಡಿದ್ದೀನಿ ಅದನ್ನು. ಆ ಹುಡುಗಿ ಹೇಳ್ತಿತ್ತು ಕಾಲೇಜಲ್ಲಿ ಅದು ಬಂದು ಅನಾಥಾಶ್ರಮಲ್ಲಿ ಬೆಳೆದಿದ್ದು ಹುಡುಗಿ, ಇಲ್ಲಿ ಒಂದು ಚೆನ್ನಾಗಿ ಓದ್ತಾಳೆ ಅಂದ್ಬಿಟ್ಟು ಸೀಟ್ ಸಿಕ್ತಂತೆ. ಆ ಸೀಟ್ ಮುಖಾಂತರ ಇಲ್ಲಿ ಕಾಲೇಜು ಬೆಂಗಳೂರಲ್ಲಿ ಓದ್ಲಿಕ್ಕೆ ಬಂದಿದ್ದಾಳೆ. ಕಾಲೇಜ್ ಬಿಟ್ಟು ಹೋಗ್ಬೇಕಾದ್ರೆ 4 ಜನ ಹುಡುಗರು. ಆ ಹುಡುಗಿ ಮೊದಲೇ ತುಂಬ ಭಯಪಡೋ ಸ್ವಭಾವ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಹಾಗಾಗಿ ಅವಳು ಒಬ್ಬಳೇ ಹೋಗೋ ಟೈಮ್ ನೋಡ್ಕೊಂಡಿದ್ಬಿಟ್ಟು ಆ ಹುಡುಗಿನ ಎತ್ತಾಕೊಂಡು ಹೋಗಿದ್ದಾರೆ. ಎತ್ತಾಕೊಂಡೋಗಿ ದೂರ ಇಲ್ಲಿ ಕರ್ಕೊಂಡೋಗಿ ಆ ಹುಡುಗಿಗೆ ಏನೇನು ಮಾಡಬೇಕೋ ಮಾಡಿದ್ದಾರೆ. ಮಾಡಿ ಆ ಹುಡುಗಿನ ಸಾಯಿಸ್ಬಿಟ್ಟಿದ್ದಾರೆ. ಮತ್ತು ಅದನ್ನ ನಾನು ಕೇಳಿದೆ, ನೀನು ಸತ್ತೋದ್ಮೇಲೆ ಆಯಿತು, ಅವ್ರು 4 ಜನ ನೀನು ಬಲಿ ತೊಗೋಬೋದಿತ್ತಲ್ವಾ, ನೀನು ಸೇಡೇನು ತೀರ್ಸ್ಕೋಬೋದಿತ್ತು, ಯಾಕೆ ನೀನು ತೀರ್ಸ್ಕೊಂಡಿಲ್ಲ ಅಂತ ಕೇಳಿದಾಗ, ಹೌದು ನಾನು ತೀರ್ಸ್ಕೋಬೋದಿತ್ತು, ಬಟ್ ನನಗೆ ಯಾರಂತ ಗೊತ್ತಾಗಬೇಕು.
ಅವ್ರು ಮಾಡಬೇಕಾದ್ರೆ ನನಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನನಗೆ ಯಾವ ಮುಖ ಕಾಣಿಸ್ಬಾರ್ದಂತ ಮಾಡಿಬಿಟ್ಟಿದ್ರು. ಇಲ್ಲಿಂದ ನಂಗೆ ಕಾರಲ್ಲಿ ಎತ್ತಕೊಂಡು ಹೋಗ್ಬೇಕಾದ್ರೆ ಬಟ್ಟೆ ಕಟ್ಬಿಟ್ಟಿದ್ರು ಕಣ್ಣಿಗೆ, ಬಾಯಿಗೆ ಬಟ್ಟೆ ತುರ್ಕ್ಬಿಟ್ಟಿದ್ರು. ಹಾಗಿರ್ಬೇಕಾದ್ರೆ ನನಗೆ ಅವ್ರ ಮುಖನೇ ನೋಡಿಲ್ಲ ನಾನು ಯಾರಂತ ಹೋಗಿ ನಾನು ಸೇಡ್ ತೀರಿಸ್ಕೊಳ್ಳೋದು. ಹಾಗಾಗಿ ನನಗೆ ಅದು ಗೊತ್ತಾಗ್ತಿಲ್ಲ, ಯಾರಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೋಗಿ ಸೇಟ್ ತಿರ್ಸ್ಕೊಳ್ಳೋಕ್ಕೋಸ್ಕರ ನಾನು ಹಿಂಗೆ ಕಾಲೇಜ್ ಹತ್ರ ಸುತ್ತಾಡ್ತಾ ಇದ್ದೆ. ಇವ್ರು ಬಂದರು. ನನಗೆ ಒಬ್ಳೆ ಇರೋಕ್ಕೂ ಭಯ ತುಂಬ ಆಗ್ತಿತ್ತು. ನೀನು ಗಾಳಿಯಾಗಿ ನಿನಗೆ ಯಾಕಮ್ಮ ಭಯ ಅಂತಂದೆ. ಇಲ್ಲ, ನಾನು ಮುಂಚಿಂದ ಭಯ ಜಾಸ್ತಿ ನನಗೆ. ನಾನು ಸತ್ತೋಗಿದ್ದೀನಿ ಅಂತಾರ ಅನಿಸ್ತಾ ಇಲ್ಲ ನನಗೆ. ನಾನು ಇನ್ನೂ ಜೀವಂತವಾಗಿದ್ದೀನಿ ಅಂತಾರ ಅನಿಸ್ತಾ ಇದೆ. ಹಾಗಾಗಿ ನಾನು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಇವ್ರ ಮೈ ಮೇಲೆ ಬಂದ್ಬಿಟ್ಟೆ. ಬಂದಮೇಲೆ ನನಗೆ ತಲೆ ಒಡೆದು ಸಾಯಿಸ್ಬಿಟ್ಟಿದ್ರು. ಆ ತಲೆ ನಂಗೆ ತುಂಬ ನೋವ್ತಾ ಇತ್ತು. ಅದು ಇವ್ರಿಗೆ ಈ ತಲೆನೋವು ಬರ್ತಾ ಇದೆ ಅಂತ ಹೇಳ್ತು. ಸರಿ, ನಿನ್ನೆ ಯಾವ ಥರ ಸಾಯಿಸಿದ್ರು ಅಂತ ಕೇಳಿದೆ. ತಲೆಗೊಡೆದು ಸಾಯಿಸಿದ್ರು ಅಂತ ಹೇಳಿದೆ. ಯಾವ ಥರ ಸಾಯಿಸಿದ್ರು ಅಂದರೆ ಅದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಅದು ವಿಚಿತ್ರವಾಗಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ಮಾಡಿ ಸಾಯಿಸಿದ್ದಾರೆ. ಹುಡುಗಿ ತುಂಬ ಹಿಂಗೆ ಮುದುಡ್ಕೊಂಡು ಹಿಂಗೆ ಭಯ ಪಟ್ಕೊಂಡು ತಲೆಯೆಲ್ಲ ಕೆಳಗಡೆ ಇಟ್ಕೊಂಡು ಹತ್ಕೊಂಡು ಹೇಳುತ್ತೆ. ಈ ಬಟ್ಟೆ ಯಾವಾಗ ನೋಡಿ ನಿಂಗೆ ಬಟ್ಟೆ ಸರಿಸ್ಕೊತಾನೆ ಇರ್ತಾಳೆ ಮಾತಾಡ್ಬೇಕಾದ್ರೆ. ಆ ಥರ ನನ್ನ ಬಟ್ಟೆ ಬಿಡ್ರಿ ಅಂತ ಬಟ್ಟೆ ಸರಿಸ್ಕೊಳ್ತಾರೆ. ಇವಾಗಲೂ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅದೇ ಥರ ಆಯಿತು. ಅಂದ್ರೆ ಆ ಒಂದು ಮೈಂಡ್ ಸೆಟ್ಟು ಇನ್ನೂ ಇದಾಗ್ಬಿಟ್ಟಿದೆ, ಅದರಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಆಚೆಗೆ ಬಂದಿಲ್ಲ ಅವರು. ಹುಡುಗಿ ಹೇಳ್ತು ಯಾವ ಕಾಲೇಜು ಅಂತ ಹೇಳ್ತು, ನಾನು ಎಲ್ಲಿ ಓದ್ತಾ ಇದ್ದೆ ಅಂತ ಹೇಳ್ತು, ಆ ಹುಡುಗಿ ಊರು ಯಾವ್ದಂತ ಹೇಳ್ತು, ಅವ್ರ ತಂದೆ ತಾಯಿ ಯಾರು ಅಂತ ಹೇಳ್ತು. ಅದೆಲ್ಲ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ಲ ವಿಷಯನೂ ಹೇಳ್ತು. ಎಲ್ಲ ಹೇಳಿದ ಮೇಲೆ ನಾವೇನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀನು ಇವಾಗ ನೋಡಮ್ಮ, ಮೈ ಬಿಟ್ಟು ಹೋಗ್ತೀಯಾ, ಇಲ್ಲ ಸೇಡ್ ತಿರ್ಸ್ಕೊಂತೀಯ, ಇಲ್ಲ ನೀನು ಪುನರ್ಜನ್ಮಕ್ಕೆ ಹೋಗ್ತೀಯ, ನೀನು ಯಾವುದನ್ನ ಆಯ್ಕೆ ಮಾಡು, ನಾನು ಅದಕ್ಕೆ ಕಳಿಸ್ತೀನಿ ಅಂದೆ. ನಾನು ಸೇಡ್ ತಿರ್ಸ್ಕೊಳಕ್ಕೆ ಹೋಗ್ತೀನಿ ಅಂದರೆ ಹೇಳೋ, ಅವ್ರು ಯಾರಂತ ನಾನು ತೋರಿಸ್ಕೊಡ್ತೀನಿ ನಿನಗೆ ಅಂತ. ಇಲ್ಲ, ನನಗೆ ಭಯ ಜಾಸ್ತಿ. ಅಲ್ಲಮ್ಮ, ನೀನು ಗಾಳಿಯಾಗಿದೀಯ, ನಿನಗೆ ಯಾಕೆ ಭಯ? ನೀನು ಧೈರ್ಯ ಇದಿರಬೇಕು, ನಿಂದು ಏನಿದೆ ಅದು ನನಗಾಗಲ್ಲ ಅಂದ್ಬಿಡ್ತು ಹುಡುಗಿ. ನನಗೆ ಅದು ಆ ಹುಡುಗಿಗೆ ನಾನು ಸತ್ತೋಗಿದೆ ಅನ್ನೋದೇ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಸರಿ ಆಯಿತು, ನೀವು ಪುನರ್ಜನ್ಮಕ್ಕೆ ಹೋಗ್ತೀಯಾ ಅಂದೆ. ನಾನು ಕಳಿಸ್ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ, ನನಗೆ ಬೇಡ, ಇಲ್ಲೇ ಇರೋದೇ ನನಗೆ ಇಷ್ಟ ಇಲ್ಲ, ಇನ್ನೊಬ್ರಿಗೆ ಹಿಂಸೆ ಕೊಡೋದು ನನಗೆ ಇಷ್ಟ ಇಲ್ಲ, ನಾನು ಹೊರ್ಟೋಗ್ತೀನಿ ಅಂತಂದು. ನಂದೇನೋ ಆಯಿತು, ಕರ್ಮ ಆಯಿತು, ನಾನು ಮುಗೀತು, ನಾನು ಹೊರ್ಟೋಗ್ತೀನಿ ಅಂತ ಹೇಳ್ತು. ಸರಿ ಆಯ್ತಂತ ಅದಕ್ಕೆ ಪುನರ್ಜನ್ಮ ಕಳಿಸ್ಕೊಟ್ಟೆ. ಆದಮೇಲೆ ಇನ್ನೊಂದು ಜೋಕ್ ನಡೀತು ಸರ್. ಅದು ಗಾಳಿ ಏನೋ ಹೋಯ್ತು ಇದೆ. ಆಮೇಲೆ ನಾನು ಎಪ್ಡಿಮ ಇರ್ಕರೆ ಅಂತ ಅಂದೆ. நல்லா இருக்கிறேன் சார், ವಿಡಿಯೋ ಪಾರ್ಮಾನ್ ಸೊನ್ನೆ. ವಿಡಿಯೋ ನೋಡಿದ ತಕ್ಷಣ ಇದು ನಾನಾ ಅಂತ ಅಂದ್ಲು. ನೀದಮ್ಮ ಅಂತಂದೆ. ಅಷ್ಟರೊಳಗೆ ಇದು ನಾನೆಲ್ಲ, ನನಗೆ ಕನ್ನಡನೇ ಬರಲ್ಲ ಅಂತ ಎದ್ದು ಓಡೋಗಿ ಹೊರಗಡೆ ದೇವಸ್ಥಾನ ಬಿಟ್ಟು ಹೊರಗಡೆ ನಿಂತ್ಕೊಂಡು ನಾನು ಬರಲ್ಲ ಒಳಗಡೆ ಅಂತ. ಇವ್ರು ಏನೆಲ್ಲ ಮಾಡ್ತಾರೆ, ನಾನು ಬರಲ್ಲ ಅಂತ ಹೋಗಿ ಎಳ್ಕೊಂಬಂದ್ರೆ ಬರಲಿಲ್ಲ, ಓಡೋಗ್ಬಿಟ್ರು ಅವ್ರಿಗೆ. ಒಳಗಡೆ ಬಂದೋಬಸ್ತ್ ಮಾಡೋಕ್ಕೂ ಬರಲಿಲ್ಲ. ಇದು ನಾನಲ್ಲ, ಇದು ಏನೇನ ಮಾಡ್ತಾ ಇದ್ದೀರಾ ನೀವು ಅನ್ಕೊಂಡು ನೀವೇನೋ ಮಾಡ್ಬಿಟ್ಟಿದ್ದೀರಾ ಅಂತ ಭಯ ಪಟ್ಟಿದ್ದಾರೆ. ಬಟ್ ಇದು ಏನೋ ಆಗಿದ್ದು ಅವ್ರಿಗೆ ನೆನಪಿಲ್ಲ. ಬಟ್ ನನ್ನ ಕನ್ನಡನೇ ಬರಲ್ಲ, ನಾನು ಹಿಂಗೆ ಇದು ಸಾಧ್ಯನೇ ಇಲ್ಲ ಅಂತ. ಆಮೇಲೆ ಹೋಗಿ ಇಟ್ಕೊಂಡ್ಬಂದು ಆಮೇಲೆ ಬಂದೋಬಸ್ತ್ ಮಾಡಿ ಅವ್ರು ತಡೆ ಹೊಡೆದು ಬಂದೋಬಸ್ತ್ ಮಾಡಿ ಎಲ್ಲ ಮಾಡಿ ಕಳಿಸ್ಕೊಟ್ಟಿವಿ. ಹಾಗೆ ಒಂದೊಂದು ಗಾಳಿಗಳು ತುಂಬ, ಈಗ ನೋಡಿ ಹೇಳ್ತಾರೆ ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ತು, ನಿಜ ಎಲ್ಲ ಥರನೂ ಮಾಡುತ್ತೆ. ಮಾಟ ಮಂತ್ರದಿಂದ ಬರೋದು ತುಂಬ ಘೋರವಾಗಿರುತ್ತೆ. ಅವ್ರು ಏನು ಮಾಡಿರ್ತಾರೆ ಅಂದರೆ ಬಳೆ ಚುಚ್ಚಿ ಮಾಡಿರ್ತಾರೆ, ರಕ್ತ ಬಲಿ ಕೊಟ್ಟು ಮಾಡಿರ್ತಾರೆ, ಇನ್ನೊಂದು ಗೊಂಬೆ ಪ್ರಯೋಗ ಮಾಡಿರ್ತಾರೆ. ಅವು ಬಂದು ಅದಕ್ಕೆ ಶಕ್ತಿ ತುಂಬಿರ್ತಾರೆ. ಅದಕ್ಕಿಂತ ಮಂತ್ರಶಕ್ತಿಗಳದು ತುಂಬಿಬಿಟ್ಟು ಕಳಿಸ್ಕೊಡ್ತಾರೆ. ಅದ್ರದ್ದು ಏನು ಕೆಲಸ ಇದೆ ಅದು ಮಾಡೋಕ್ಕೆ ಬರುತ್ತೆ, ಘೋರವಾಗಿ ಕೆಲಸ ಮಾಡುತ್ತೆ. ಇದು ಬಂದು ಪಾಪ ಕಾಲೇಜ್ ಹೋಗೋ ಹುಡುಗಿ ಅಲ್ವಾ, ಇದಕ್ಕೇನು ಮಂತ್ರಶಕ್ತಿ ಇಲ್ಲ, ಏನೂ ಇಲ್ಲ, ಹಂಗೆ ಸುಮ್ಮನೆ ಹಳೆದಾಡ್ತಿರ್ತಾರೆ. ಭಯ ಅನ್ನೋದು ಇರುತ್ತಲ್ವ, ಆ ಭಯ ಬಿಟ್ಟು ಹೋಗಿಲ್ಲ. ಅವಾಗಲೂ ಭಯ ಇರುತ್ತೆ. ಅಂದರೆ ಒಂಟಿ ಜೀವನ, ಒಂಟಿತನ ಬೆಳೆದಿರೋದು. ಹಾಸ್ಟೆಲಲ್ಲಿ, ಅಲ್ಲಿ ಅನಾಥಾಶ್ರಮಲ್ಲಿ ಏನೇನೋ ಇತ್ತು, ಅಲ್ಲಿ ಭಯದಿಂದನೇ ಬಂದಿರೋದು ಹುಡುಗಿ. ಏನು ಚೆನ್ನಾಗಿ ಓದ್ಬಿಟ್ಟು ಅದ್ರ ಮೇಲೆ ಬಂದು ಅದನ್ನೂ ಜೀವನ ಮಾಡೋಕ್ಕೆ ಬಿಡಲಿಲ್ಲ ಹುಡುಗಿನ. ಅರ್ಧಕ್ಕೆ ಜೀವನ ಇದಾಗೋಯ್ತು. ಅದೆಲ್ಲ ಹಿಂದಿನ ಜನ್ಮ ಮಾಡಿದ ಕರ್ಮಗಳು ಇರುತ್ತೆ, ಅದಕ್ಕೆ ಹೋಯ್ತು. ಆ ಹುಡುಗಿ ಒಂದು ಒಳ್ಳೆ ನಿರ್ಧಾರ ತೊಗೊಂಡ್ಲು ಲಾಸ್ಟಲ್ಲಿ, ಪುನರ್ಜನ್ಮಕ್ಕೆ ಹೋಗ್ತೀನಿ, ಇನ್ನೊಬ್ರಿಗೆ ಹಿಂಸೆ ಮಾಡಲ್ಲ ನಾನು ಅಂದ್ಲು. ತುಂಬ ಇಷ್ಟ ಆಯಿತು, ಹಾಗೆ ಕಳಿಸ್ಕೊಟ್ಟೆ. ಎಷ್ಟಿರ್ಬೋದು ಮೇಡಮ್ ಆ ಹುಡುಗಿ ಏಜು? ಅವ್ರಿಗೆ ಒಂದು ನನಗೆ ಹೇಳಿದ ಮಟ್ಟಿಗೆ 17-18 ವರ್ಷ ಅಷ್ಟೇ. ಸೆಕೆಂಡ್ PUC ಓದ್ತಾ ಇದ್ಲಂತೆ. ಬಟ್ ಏನಂದರೆ ಈಗ ಈ ಥರ ಯಾರು ತೊಂದರೆ ಮಾಡಿದ್ರಲ್ಲ, ಸೊ ಈ ಒಂದು ಆತ್ಮ ಆದಮೇಲೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಅವ್ರಿಗೇನೋ ತೊಂದರೆ ಕೊಡಬೇಕು, ನನ್ನನ್ನು ಸಾಯಿಸಿದರೆ ಅವ್ರಿಗೆ ನಾನು ಏನೋ ತೊಂದರೆ ಕೊಡಬೇಕು ಅನ್ನೋ ಸೇಡಿ ಇರ್ತದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಆ ಒಂದು ಇರುತ್ತೆ, ಯಾಕಂದರೆ ನಮಗೆ ತೊಂದರೆ ಕೊಟ್ಟವ್ರ ನಾವು ಕೊಡಲೇಬೇಕು ಅಂತ.
ಬಟ್ ಇವರು ಅದನ್ನ ಇಲ್ಲ ಇಷ್ಟನೇ ಕಣ್ ಪಟ್ಟಿಲ್ಲ. ಕಟ್ಟಿದಾರಲ್ಲ ಸರ್, ಅವ್ರು ಎಂತ ಹುಷಾರಿದ್ದಾರೆ ನೋಡಿ. ಅವ್ರು ಒಬ್ರೆಲ್ಲ ಮಾಡಿಲ್ಲ, ಸುಮಾರು ಜನ ಹುಡುಗಿರು ಮಾಡಿರ್ತಾರೆ. ಕಣ್ ಕಟ್ಬಿಟ್ಟು ಮಾಡಿದರೆ ಅದ್ ಮುಖನೇ ನೋಡಿರಲ್ಲ, ಯಾರಿಗೋಗಿ ಕೊಡುತ್ತೆ ಆತ್ಮಗಳಿಗೆ ಇದು ಯಾಕೆ ಇವಾಗ ಸಾಯ್ಬೇಕಾದಾಗ ಏನಾದರೂ ಕಣ್ ಕಟ್ಬಿಟ್ರೆ ಮತ್ತೆ ಅದು ಗೊತ್ತಾಗಲ್ವಾ? ಗೊತ್ತಾಗುತ್ತೆ, ಹಂಗೂ ಗೊತ್ತಾಗುತ್ತೆ. ಬಟ್ ಈ ಹುಡುಗಿಗೆ ಅಷ್ಟು ಧೈರ್ಯ ಇಲ್ಲ, ಹೋಗಿ ಮಾಡಬೇಕು, ಇನ್ನೊಬ್ರು ಹಿಂಸೆ ಕೊಡಬೇಡ ಬೇಡ ಅಂದ್ಕೊಂಡು ಏನೋ ನಂದು ಹಿಂಗಾಯ್ತು. ಯಾಕಂದರೆ ಮುಂಚೆಯಿಂದನೂ ಅವ್ರು ಕಷ್ಟ ಅನುಭವಿಸ್ಕೊಂಡು ಬಂದಿರ್ತಾರಲ್ಲ. ಈಗ ಸುಖದಿಂದ ಬಂದುಬಿಟ್ರೆ ನಾನು ಸಿಟ್ಟು ಬರುತ್ತೆ ಅವ್ರಿಗೆ, ನಾನು ಬಿಡೋದಿಲ್ಲ, ಸಿಟ್ಟು ತೀರಿಸ್ಕೊಳ್ಬೇಕು ಅನ್ನೋದು ಇರುತ್ತೆ. ಇವರು ಮುಂಚೆಯಿಂದ ಕಷ್ಟದಲ್ಲಿ ಬಂದವರು ಅವ್ರಿಗೆ ಬೇಡ, ಈ ಜೀವನ ಸಾಕಾಗಿಬಿಟ್ಟಿದೆ, ನಾನು ಹೋಗ್ಬಿಡ್ಬೇಕು ಅಷ್ಟೇ ಅನ್ನೋದು ಇರುತ್ತೆ. ಅಂದ್ರೆ ಇದರಲ್ಲಿ ಈ ಘಟನೆ ನೋಡಿದ್ಮೇಲೆ ಆತ್ಮಗಳಿಗೂ ಭಯ ಇದೆ ಅಂತ ಇರುತ್ತೆ. ಅವಾಗಿ ಇವಾಗ ನೋಡಿ ಇಂಥ ಘಟನೆಗಳು ಅಂತಲ್ಲ, ಬೇರೆ ಬೇರೆ ಘಟನೆಗಳು ಇದ್ದಾವೆ. ಅಂಥ ಘಟನೆಗಳಿಗೆ ಸೆತ್ತೋದ್ಮೇಲೆ ಅವರಿಗೆ ಇನ್ನೊಂದು ಆತ್ಮ ಜೋಡಿ ಆಗುತ್ತೆ. ಓಕೆ. ಆ ಆತ್ಮ ಬಂದು ಇವ್ರಿಗೆ ಟ್ರೈನಿಂಗ್ ಕೊಡುತ್ತೆ. ಅದು ಕೊಟ್ಟಾಗ ಏನಾದರೂ ಇವರು ಅದನ್ನೆಲ್ಲ ತೋರಿಸ್ಕೊಡುತ್ತೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ಅವಾಗ ಧೈರ್ಯ ಬರುತ್ತೆ. ಒಬ್ಬರೇ ಇದ್ರೆ ಭಯ ಇರುತ್ತೆ. ಒಬ್ಬರೇ ಇದ್ದಾಗ ಅವ್ರಿಗೇನು ಇವರು ಹೋಗಲ್ಲ, ಭಯ ಅಂತ ಅವ್ರ ಪಕ್ಕದಲ್ಲಿ ಹೋಗಲ್ಲ, ದೂರದಾಗ ಇರ್ತಾರೆ. ಹಾಗಾಗಿ ಇವರು ಟ್ರೈನಿಂಗ್ ಕೊಡೋರು ಯಾರು ಇರೋದಿಲ್ಲ, ಹಾಗಾಗಿ ಅವರು ಹೆದರ್ಕೊಂಡೇ ಇರ್ತಾರೆ. ಅದರಲ್ಲಿ 100ರಲ್ಲಿ ಒಬ್ರು ಅಂತ ಹೇಳ್ಬೋದು ಸರ್, ಗಾಳಿ ಒಳಗಡೆ ಯಾರೋ ಒಬ್ಬರು ಹಂಗಿರ್ತಾರೆ. ಈಗ ಮನುಷ್ಯರಲ್ಲಿ ಎಷ್ಟೋ ಜನಗಳು ಒಬ್ರು ಒಳ್ಳೆಯರು ಅಂತ ಹೇಳ್ತಾರಲ್ಲ, ಅದೇ ಥರ ಗಾಳಿಲಿ ಎಲ್ಲ 100ರಲ್ಲಿ ಒಂದು ಒಳ್ಳೆ ಗಾಳಿ ಇರುತ್ತೆ. ಎಷ್ಟೋ ಗಾಳಿಗಳು ಒಳ್ಳೆ ಗಾಳಿಗಳು ಇದ್ದಾವೆ, ಎಷ್ಟೋ ಜನ ಕಾಪಾಡ್ತವೆ. ತಂದೆ ತಾಯಿ ಸತ್ತು ಹೋಗಿದ್ರೆ ಮಕ್ಕಳನ್ನ ಕಾಪಾಡ್ತಾರೆ, ಮಗನ ಕಾಪಾಡ್ತಾರೆ ಅಂತ ಗಾಳಿಗಳು, ಒಳ್ಳೆ ಗಾಳಿಗಳು ಇದ್ದಾವೆ. ಅದರಲ್ಲಿ ದುಷ್ಟಶಕ್ತಿ ಗಾಳಿಗಳು ಇದ್ದಾವೆ. ಸೊ ಇವಾಗ ಇವರು ತಮಿಳ್ನಾಡಿಂದ ಬಂದಿದ್ದವರು. ಹೌದೌದು, ತಮಿಳ್ನಾಡು. ಅವ್ರಿಗೆ ಅಂದ್ರೆ ಇದು ಕ್ಲಿಯರ್ ಆದ್ಮೇಲೆ ಮತ್ತೆ ಇನ್ನು ಈ ತರ ತೊಂದರೆ ಆಗಿಲ್ಲ ಮತ್ತೆ? ಇಲ್ಲ, ಚೆನ್ನಾಗಿದ್ದಾರೆ ಈಗ. ಅವಾಗ ಕೇಳ್ತಾ ಇರ್ತೀನಲ್ಲ, ಚೆನ್ನಾಗಿದ್ದಾರೆ ಅಂತ ಬರುತ್ತೆ. ಅದು ಮತ್ತೆ ತಲೆನೋವು ಅನ್ನೋದು ಬಂದೇ ಇಲ್ಲ ಅವ್ರಿಗೆ. ಬಂದೇ ಇಲ್ಲ. ಮೇನ್ ತಲೆನೋವುಗೋಸ್ಕರ ಬಟ್ ಅದು ರೀಸನ್ ಇದಿತ್ತು, ತಲೆಗೆ ಅವ್ರಿಗೂ ಹೊಡೆದಿದ್ದಕ್ಕೋಸ್ಕರ ಆ ಪೈನ್ ಇವ್ರಿಗೆ ಸಿಗ್ತಾ ಇತ್ತು. ಹೌದೌದು. ಇದು ಆತ್ಮಕ್ಕೆ ತೊಂದರೆ ಆಗಿದ್ದನ್ನ ಇಲ್ಲಿ ಮನುಷ್ಯನ ಯಾವ ದೇಹಕ್ಕೆ ಸೇರಿ ಇರ್ತದೋ ಆ ದೇಹಕ್ಕೆ ಈ ತೊಂದರೆ ಕೊಡ್ತಾ ಹೋಗುತ್ತೆ. ಅವ್ರಿಗೆ ತೊಂದರೆ ಇದ್ರೆ ಇವ್ರಿಗೆ ಬರುತ್ತೆ. ನಾವು ಯಾವಾಗ ಅವ್ರಿಗೆ ಮುಕ್ತಿ ಕೊಡ್ತೀವೋ ಆ ನೋವು ಅದು ತಗೊಂಡು ಹೊಟ್ಟೋಗುತ್ತೆ ಅಷ್ಟೇ. ಅದು ಹೋಯ್ತು ಅಂದ್ರೆ ಈ ಪೇನ್ ಎಲ್ಲ ಹೋಯ್ತು, ಇವ್ರದೆಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಹಾಸ್ಪಿಟ್ಲಿಗೆ ಏನು ತೋರಿಸಿದ್ರು ನಾರ್ಮಲ್ ಅಂತಾನೆ ಬರುತ್ತೆ. ಅಲ್ಲಿ ಇದ್ರೆ ತಾನೆ ಸರ್ ಇವ್ರಿಗೆ ಕಾಯಿಲೆ ಇದ್ರೆ ತಾನೆ ಅದನ್ನು ಕಾಯಿಲೆ ಅಂತ ಬರ್ಲಿಕ್ಕೆ. ಇದು ಆತ್ಮ ಕೊಡ್ತಾ ಇರೋ ಅದಕ್ಕೆ ಆತ್ಮಕ್ಕಿರುತ್ತೆ ಆ ನೋವು. ಮನುಷ್ಯರಿಗಿದ್ರೆ ನೋವು ಅಲ್ಲಿ ಬರುತ್ತೆ, ರಿಪೋರ್ಟ್ ಅಲ್ಲಿ ಬರುತ್ತೆ. ಆತ್ಮಗಿರೋದು ಯಾವ್ದು ಬರುತ್ತೆ, ಏನು ಕಾಣಿಸೋದು ರಿಪೋರ್ಟ್ ಅಲ್ಲಿ ಸಿಗೋದಿಲ್ಲ. ಎಷ್ಟೋ ಜನಗಳು ನೋಡಿ ರಿಪೋರ್ಟ್ ನಾರ್ಮಲ್ ಅಂತ ಇರುತ್ತೆ, ಆದ್ರೆ ಅವ್ರು ಪಡ್ತಾರೋ ಕಷ್ಟ ನೋವುಗಳು ಒಂದು ಅದರಲ್ಲಿ ಕಾಣಿಸೋದಿಲ್ಲ. ನಾರ್ಮಲ್ ಈ ಒಂದು ಸಮಸ್ಯೆಗಳನ್ನ ಎಲ್ಲಾದ್ರೂ ನಮ್ಮ ವೀಕ್ಷಕರಿಗೆ ಇದು ಗಮನಕ್ಕೆ ಇರಲಿ ಅಂತ, ಅಂದರೆ ಆಸ್ಪತ್ರೆಗಳಲ್ಲೂ ನಾವು ಹೋಗ್ತಾ ಇದ್ದೀವಿ, ಸರಿ ಹೋಗ್ತಾ ಇಲ್ಲ, ಪೇಯ್ನ್ ಆಗ್ಬೋದು, ಇನ್ನೊಂದು ಸಮಸ್ಯೆ ಆಗ್ಬೋದು, ಅದು ರಿಪೋರ್ಟಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನಮ್ಗೆ ಆ ಸಮಸ್ಯೆ ಐತೆ ಅಂದರೆ ಇದರಲ್ಲಿ ಏನಾದರೂ ಬೇರೆ ಸಮಸ್ಯೆಗಳಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಹೌದು, ತೊಂದರೆ ಇದು ಆತ್ಮ ಆಗ್ಬೋದು, ಇಲ್ಲ ಬೇರೆ ಪ್ರಯೋಗ ಆಗ್ಬೋದು. ಒಂದ್ಸರಿ ನಮ್ಮಂತರ ಹತ್ರ ಬಂದು ತೋರಿಸ್ಬೇಕು. ಸ್ಟಾರ್ಟಿಂಗ್ ನೀವು ತೋರಿಸಿ ಬೇಡನಲ್ಲ, ಯಾವಾಗ ಆಪರೇಷನ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಆಪರೇಷನ್ ಮಾಡಬೇಕು, ಇದನ್ನ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತಾರಲ್ಲ, ಒಂದ್ಸರಿ ನಮ್ಮಂತರ ಹತ್ರ ತೋರಿಸಿ. ಬಿಫೋರ್ ಆಪರೇಷನ್ ಮುಂಚೆ ತೋರಿಸ್ಕೊಂಡ್ರೆ ಇದು ಸೇಫ್ ಆಯಿತು ಅಂದರೆ ಒಳ್ಳೇದು. ಹೌದು. ಸೊ ಇದು ಇಲ್ಲ, ಇದು ಆಪರೇಷನ್ ಆಗಲೇಬೇಕು ಅನ್ನೋ ಥರ ಇಲ್ಲೂ ಕನ್ಫರ್ಮ್ ಆಯಿತು ಅಂದಾಗ ಅದು ಮುಂದೆ ನಡೀಲಿ. ಯಾಕಂದರೆ ಎಷ್ಟೋ ಜನ ಬರ್ತಾರೆ ನನ್ನ ಹತ್ರ, ಅವ್ರ ಕಾಯಿಲೆನೇ ಇರಲ್ಲ, ಕೊಯ್ಸ್ಕೊಂಡು ಬಂದಿರ್ತಾರೆ. ಅಲ್ಲಿ ನಾರ್ಮಲ್ ಇರುತ್ತೆ, ಇವರು ಇದೆ ಅಂದ್ಬಿಟ್ಟು ಕೊಯ್ಸ್ಕೊಂಡು ಬರ್ತಾರೆ. ಆ ನೋವು ಈಗ ಈ ಕಡೆ ಈ ನೋವು ತಿನ್ನೋಕ್ಕಾಗಲ್ಲ, ಆ ಕಡೆ ಆ ನೋವು ತಿನ್ನೋಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಕೊಂಡು ಬರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ನೀವು ಆಪ್ರೇಷನ್ ಮಾಡೋಕ್ಕೆ ಮುಂಚೆ ನಮ್ಮ ಹತ್ರ ಎಷ್ಟು ಜನ ಇದ್ದಾರಮ್ಮ, ಒಂದ್ಸರಿ ತೋರಿಸ್ಕೋಬೋದಲ್ವಾ? ತೋರಿಸ್ಕೊಂಡಿದ್ರೆ ನೀವು ಹಾಸ್ಪಿಟ್ಲಿಗೆ ಇಡೋ ದುಡ್ಡು ಲೆಕ್ಕ ಹಾಕೋಕ್ಕಿಂತ ಅದರಿಂದ ಕಡಿಮೆನೇ ಆಗುತ್ತೆ, ನೋವು ಹೋಗುತ್ತೆ, ನಿಮ್ಮ ದುಡ್ಡು ಉಳಿತೈತಿ. ಇದನ್ನ ಒಂದು ಮಾಡ್ಕೋಬೋದಿತ್ತಲ್ವ ನೀವು ಅಂತಂದರೆ, ಇಲ್ಲ ಎಲ್ಲ ಹಾಸ್ಪಿಟ್ಲ್ ಅಂದ್ರಲ್ಲ, ಅದಕ್ಕೆ ಮಾಡಿಬಿಟ್ಟೆ, ಚೆನ್ನಾಗಿ ಆಗುತ್ತೇನೋ ಅಂತ ನಾವು ಧೈರ್ಯವಾಗಿ ಮಾಡಿದ್ವಿ. ಅದು ನೋಡಿದರೆ ಮಾಡ್ಕೊಂಡ್ರೂ ಆ ನೋವು ಹೋಗ್ತಾ ಇಲ್ಲ ನನಗೆ, ಅದಕ್ಕೆ ನಾವು ಇಲ್ಲಿ ಬಂದಿವಿ ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ಇದೊಂದು ಪ್ರಾಕ್ಟಿಕಲ್ ಆಗಿ ಒಂದು ಕೇಸು ಮೇಡಮ್ ಅವ್ರಿಗೆ ಸಿಕ್ಕಿತ್ತು. ಬಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಷ್ಟು ಇತ್ತು ವಿಚಾರ. ಬಟ್ ಇದ್ರ ಬಗ್ಗೆ ಹೈಲೈಟ್ಸ್ ಆಗಿ ಎಷ್ಟು ಇಂಪಾರ್ಟೆಂಟ್ ಐತೆ, ಅದು ಯಾವ ಥರ ಘಟನೆ ಆಯಿತು, ಅದಾದಮೇಲೆ ಆತ್ಮ ಯಾವ ರೀತಿ ಅದು ಆ ಒಂದು ಘಟನೆಗಳನ್ನ ತಿಳಿಸ್ತು, ಭಾಷೆ ಗೊತ್ತಿಲ್ಲದೆ ಇರೋರು ಯಾವ ಥರ ಈ ಭಾಷೆ ಮಾತಾಡ್ತಾರೆ ಅಂದರೆ ಇಲ್ಲೇನೋ ಒಂದು ಬೇರೆ ಇನ್ನೊಂದು ಶಕ್ತಿನೋ ಆತ್ಮನೋ ಅಲ್ಲಿ ಬಂದೈತೆ ಅನ್ನೋದು ಕ್ಲಾರಿಟಿ ಸಿಕ್ಕೈತೆ. ಸೊ ಇದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದು. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.